ಗೈಸ್ ನಮ್ಮ ಅಕ್ಕ ಅಳ್ತಿದ್ದಾಳೆ. ಲೈಟ್ ಇದೊಂದು ಎಷ್ಟು ಇರಿಟೇಟಿಂಗ್ ಆ ಲೇಸರ್ ನಮ್ಮ ಅಕ್ಕ ಕ್ಯಾಮ್ರಾ ಮೇನ್ ಲೆನ್ಸ್ಗೆ ಅದು ಎಫೆಕ್ಟ್ ಆಗಿದೆ. ಇಲ್ಲ ನಾನು ಹೇಳ್ತಾನೆ ಇಲ್ಲ, ನನ್ಗಂತೂ ಇದು ಐಡಿಯಾನೇ ಇದಿಲ್ಲ ಈ ತರ ಎಲ್ಲ ಆಗುತ್ತೆ ಅಂತ. ಆದ್ಮೇಲೆ ಎಲ್ಲರೂ ಹೇಳ್ತಾರೆ ಹೌದು ಆಗ್ತಿತ್ತು ನಿನ್ ಗೊತ್ತಿದಿಲ್ವಾ ಅಂತ. ಫಸ್ಟ್ ಹೇಳ್ಬೇಕಿತ್ತು ತಾನೆ ಒಂದ್ಸತಿ ಆದ್ರೂ. ಒಂದ್ ಲೇಸರ್ ಏನಕ್ಕೆ ಬಿಟ್ಟಿದ್ದಾರೆ? ಲೇಸರ್ನ ಬ್ಯಾನ್ ಮಾಡ್ಬೇಕು. ಕಾಸು ಕೊಡು. Welcome back to our YouTube channel. Crazy sisters. Teju and Diksha. What happened to you suddenly? Okay, so guys, ನಾವು ಏನೋ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ ವ್ಲಾಗ್ನ. ಏನೋ ಹಾಗೆ ಇಲ್ಲ ಅನ್ನೋ ತರ ಇದೀವಿ guys. ನಂಗೆ ನಗು ಬರ್ತದೆ. ಏನಕ್ಕೆ? ಅವತ್ತೇ ನಗ್ತೀವಿ. ಎಷ್ಟು ಕೊಬ್ಬು guys, ಇವಳು ಫೋನ್ ಆಗಿದ್ರೆ ಗೊತ್ತಾಗ್ತಿತ್ತು. ಸೊ guys, ಏನಾಗಿದೆ ಗೊತ್ತಾ? ತುಂಬಾ ಲಾಸ್ ಆಗಿದೆ. ಅಕ್ಕಗೆ ಡಯರಿಯಾ. What? ಅದ ಬಕವಾಸ್ಗೆ ಚಪಾಟ್ ಮಾಡ್ಬಿಟ್ಟು. ಲೈಟ್ ಇದೊಂದು ನಿಂದೆ ಮಗು ಎಷ್ಟು ಇರಿಟೇಟಿಂಗ್ ಆಯ್ತು. ನಂಗೆಲ್ಲ ಇರಿಟೇಟ್ ಮಾಡುತ್ತೆ ಎಲ್ಲಾರು. ನಾನಂತೂ ಮಾಡಲ್ಲ. ಓಕೆ ಗೈಸ್, ಕೇಳಿಸ್ಕೊಳ್ಳಿ ಏನಾಯ್ತು ಗೊತ್ತಾ? ನಮ್ಮ ಅಕ್ಕ ಇರಿಟೇಟ್. ನೀನ್ ಹೇಳಿಲ್ಲ ನಾನು ಹೇಳಿ. ನೀನು ಯಾವತ್ತೂ ಮಾತಾಡಿಲ್ಲ. ನೀನ್ ಮಾತಾಡಿಲ್ಲ ಅಂದ್ರೆ ಇರಲ್ಲ. ಮಾತಾಡಿ ಇವಾಗ. ಏನಾಯ್ತು? ನಗದ್ ನಿಲ್ಸ್ ಮಾತಾಡಕ್ ಬರಲ್ಲ. ನಂಗೆ ಈ ತರ ಸೀರಿಯಸ್ ಸಿಚುವೇಶನ್ ಓಕೆ ಮಾತಾಡು. ಅದೆಲ್ಲ ಬಿಡು. ಏನಾಯ್ತು ಅಂತಂದ್ರೆ ನಮ್ಮ ಅಕ್ಕ ಜೋರಾಗಿ ಮಾತಾಡು. ನಮ್ಮ ಅಕ್ಕಗೆ ಬಂದ್ಬಿಟ್ಟು ಒಂದ್ ಮಗು ಅಂತ ಇದೆ. ಆ ಮಗು ಬಂದ್ಬಿಟ್ಟು ನಮ್ಮ ಅಕ್ಕ ಫೋನ್ ವಿಚ್ ಇಸ್ ದಿಸ್ iPhone 13 Pro Max ವಿಚ್ ವಾಸ್ ಬಾಟ್ 2 years ಬಿಫೋರ್. ಅಂತ ಕನ್ನಡ ಅಲ್ಲ, ಏನಾದ್ರು ಇಂಗ್ಲಿಷ್ ಅಲ್ಲಿ ಏನಕ್ಕೆ ಮಾತಾಡ್ತೀವಿ. ಏನಾಯ್ತು ಅಂತಂದ್ರೆ ಅದು ಐಫೋನ್ ಬಂದ್ಬಿಟ್ಟು ಏನೋ ಆಗಿದೆ. ಬಿಕಾಸ್ ಒಂದು ಲಾಸ್ಟ್ ವಿಡಿಯೋ ನೋಡಿದ್ರೆ ನೀವು DJ ಇತ್ತು ತಾನೆ. ಸೊ ಅದನ್ನ ಆ ವಿಡಿಯೋ ಪೋಸ್ಟ್ ಮಾಡಿದ್ವಿ. ಮುಂಚೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾವು DJ ವಿಡಿಯೋಸ್ ಪೋಸ್ಟ್ ಮಾಡಿದ್ವಿ. ಅವಾಗ ಏನಕ್ಕೆ ಈ ತರ ಕ್ಯಾಮ್ರಾ ಏನೋ ಆಗಿದ್ದಿಲ್ಲ ಅಂತಂದ್ರೆ ನಾವು DJ ಪಕ್ಕದಲ್ಲಿ ಇರ್ತಿದ್ವಿ, ಲೈಕ್ ಹತ್ರದ್ರಲ್ಲೇ ಇರ್ತಿದ್ವಿ, ಬಟ್ ಪಕ್ಕದಲ್ಲಿ ಇರ್ತಿದ್ವಿ. ಈ ಸಲ ಏನಾಯ್ತು ಅಂತಂದ್ರೆ DJ ಎದುರುಗಡೆ ಹೋಗ್ಬಿಟ್ಟು ವಿಡಿಯೋ ಎತ್ತಿದ್ದಕ್ಕೆ ಅಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಲೇಸರ್ ಬರುತ್ತೆ. ಆ ಲೇಸರ್ ನಮ್ಮ ಅಕ್ಕ ಕ್ಯಾಮ್ರಾ ಮೇನ್ ಲೆನ್ಸ್ಗೆ ಅದು ಎಫೆಕ್ಟ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಇದು ಫ್ರಂಟ್ ಕ್ಯಾಮ್ರಾ ಇಲ್ಲಿ ಏನು ಕಾಣಿಸ್ತಿಲ್ಲ, ಬಿಕಾಸ್ ಅದು ಬ್ಯಾಕ್ ಕ್ಯಾಮ್ರಾ ತೆಗೆದ್ರೆ ಆ ತರ ಅದಾಗಿದೆ. ಸೊ ಇಟ್ಸ್ ಲೈಕ್ ನಾವು ಪಕ್ಕದಲ್ಲೇ ನಿಂತಿದ್ವಿ, ದೂರ ನಿಂತಿದ್ವಿ ಅಂತ. ಫಸ್ಟ್ ವಿ ಥಾಟ್ ದಟ್ ನಾವು ಪಕ್ಕದಲ್ಲಿ ನಿಂತಿದ್ದಕ್ಕೆ ಏನೋ ಆಗಿದ್ದು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ವಿಡಿಯೋಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಾವು ಅದ್ರ ಮುಂದ್ಗಡೆ ನಿಂತ್ಕೊಂಡು ಅದು ಒಂದು ಪಾಯಿಂಟ್ ಇಲ್ಲ ಅದು ತುಂಬಾ ಹಾರ್ಶ್ ಲೇಸರ್ ಲೈಟ್. ಇಟ್ಸ್ ಲೈಕ್ DJ ಲೇಸರ್ ಲೈಟ್ ಅಲ್ವಾ. ನನ್ಗೊಂಚೂರ್ ಕೂಡ ಐಡಿಯಾ ಇದ್ದಿಲ್ಲ, 0% ಐಡಿಯಾ ಇದ್ದಿಲ್ಲ. ಅದು ಕೂಡ 0.5 ಕ್ಯಾಮ್ರಾ ಆಗಿದ್ರೆ 0.5 ಆಗಿದ್ರು ನಮ್ಗೆ ಏನೂ ಆಗ್ತಿದಲ್ಲ. ಯಾಕಂದ್ರೆ 0.5 ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಇಟ್ಸ್ ಫೈನ್. ನಾನು ಅಷ್ಟು ಯೂಸ್ ಕೂಡ ಮಾಡಲ್ಲ, ಯಾಕಂದ್ರೆ ಕ್ಲಾರಿಟಿ ಬರಲ್ಲ ಅಂತ 1 ಅಲ್ಲಿ ಯೂಸ್ ಮಾಡ್ತೀನಿ, 3 ಅಲ್ಲಿ ಯೂಸ್ ಮಾಡ್ತೀನಿ. ಫ್ರಂಟ್ ನೋಡಿ ಕ್ಲಾರಿಟಿ ಹೆಂಗಿದೆ. ಅಂಡ್ ಲೈಟಿಂಗ್ ಮೇನ್ ಇರಬೇಕು. ಸೊ ನೈಟ್ ಅಲ್ಲಿ ವಿಡಿಯೋ ಮಾಡ್ತಿದೀವಿ. ಅಂಡ್ ಏನಂತಂದ್ರೆ ಹಿಂಗೊಂದು ಲೈನ್ ಫುಲ್ ಬ್ಲ್ಯಾಕ್ ಇದೆ. ಅಂಡ್ ಲೇಸರ್ ಹಿಂಗ್ ಬಿದ್ದಿದೆ. ಸೊ ಬಿದ್ದಿರೋದು ಪರ್ಪಲ್ ಲೇಸರ್ ಬಿದ್ದಿದೆ. ಸೊ ಅದು ಪರ್ಪಲ್ ಸ್ಪಾರ್ಕಲ್ ತರ ಇದೆ. ನಂಗೆ ಸಡನ್ ಆಗಿ ನೋಡ್ಬಿಟ್ಟು. ಅಂಡ್ ನೀವು ಬೇಕಂತಂದ್ರೆ DJ ವಿಡಿಯೋ ಇದೆ ತಾನೆ, ಲಾಸ್ಟ್ ವಿಡಿಯೋ ಗಣೇಶ ವಿಸರ್ಜನೆದು. ಸೊ ಆ ವಿಡಿಯೋಲಿ ಅರ್ಧ ವಿಡಿಯೋಸ್ ನೀಟಾಗಿ ಬಂದಿದೆ. ಒಂದು ಅರ್ಧ ವಿಡಿಯೋಸ್ ಆದ್ಮೇಲೆ ನಾವು ಒಂದು ಕರೆಕ್ಟಾಗಿ DJ ಮುಂದೆ ಇದ್ಬಿಟ್ಟು ಒಂದು ವಿಡಿಯೋ ತೆಗೆದ್ವಿ. ಅದಾದ್ಮೇಲಿಂದ ಅದು ಫುಲ್ ಈ ತರ ಲೈಕ್ ಒಂದು ಲೈನ್ ಇದೆ, ಗ್ರೀನ್ ಸ್ಕ್ರೀನ್ ತರ ಲೈನ್. ಲೈಕ್ ಇವಾಗ ಅವ್ರ ತಪ್ಪು ಅಂತಾನು ಹೇಳಕ್ ಆಗಲ್ಲ. ಬಿಕಾಸ್ ನಾವೇ ಹೋಗಿ ವಿಡಿಯೋ ಮಾಡಿರೋದು. ಅಂಡ್ ನಾವೇ ಗೊತ್ತಿಲ್ದಿರ ಹೋಗ್ಬಿಟ್ಟು ಅಲ್ಲಿಕ್ಕಿರೋದು ಫೋನ್. ನಾನು ಆಮೇಲೆ ಹೇಳ್ತಾನೆ ಇಲ್ಲ, ಮಾತಾಡ್ರೆ ಒಂದ್ ನಿಮಿಷ ಇರು. ಅಲ್ಲಿ ನಾನು ಇದಕ್ಕೆ ರಿಲೇಟೆಡ್ ಮಾತಾಡ್ತಿದ್ದೀನಿ. ಅಷ್ಟು ಬೇಗ ಐ ಪ್ಲಾನೆಟ್ ಹೋಗ್ಬಿಡಿ. ಇನ್ನ ಇಲ್ಲೇ ಇದ್ದೀವಿ ತಾನೆ. ಸೊ ಏನ್ ಹೇಳ್ತಿದ್ದೆ ನಾನು ಇವಾಗ ಮರ್ತೇ ಹೋಯ್ತು. ಸೊ ಗೈಸ್ ಇವ್ಳು ಹೇಳ್ದಂಗೆ ಗಣೇಶ ವಿಸರ್ಜನೆ ನಡೀತಿತ್ತು. ಬ್ಲಾಗ್ ಮಾಡೋಣ ಅಂತ ಹೋದ್ವಿ. ನಾರ್ಮಲ್ ಆಗಿ ಬ್ಲಾಗ್ ಮಾಡ್ತಿದ್ದೆ ಗೈಸ್. ಸಡನ್ ಆಗಿ ಪಕ್ಕದಲ್ಲೇ ನಿಂತು ಬಿಟ್ಟಿದೀವಿ. DJ ಅಂದ್ರೆ ನಾವಿಲ್ಲಿ ನಿಂತಿದೀವಿ. ಅಂಡ್ ವಿಡಿಯೋ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ದೂರ ನಿಲ್ತಿದ್ವಿ ಅಂಡ್ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಈ ಸತಿ ಅಷ್ಟು ಕಂಟೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಒಂದ್ ಆಂಗಲ್, ಈ ಕಡೆ ಒಂದ್ ಆಂಗಲ್, ಅಲ್ಲೋಗಿ ಇನ್ನೊಂದ್ ಆಂಗಲ್, ಆ ತರ ಎಲ್ಲ ವಿಡಿಯೋ ಶೂಟ್ ಮಾಡಿದ್ವಿ. ಅಂಡ್ ನಂಗೆ ಗೊತ್ತಾಯ್ತು. ನಾನು ನೋಡಿದೆ ಇದೇನಿದು ಸ್ಪಾರ್ಕಲ್ ಲೈಟು ಅಂತ ಅಂದ್ಬಿಟ್ಟು. ನಾನು ಏನೋ ಪಟಾಕಿ ಲೈಟ್ಸ್ ಎಲ್ಲ ಬರ್ತಿದೆ ಬಿಡು, ಏನು ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇನು ನೋಡ್ಕೊಂಡಿಲ್ಲ. ಆಮೇಲೆ ಸಡನ್ ಆಗಿ ಸ್ನಾಪ್ ನೋಡಿದೆ. ಸ್ನಾಪ್ ಅಲ್ಲಿ ನೋಡಿದೆ ಏನೋ ಹೊಸ ಫಿಲ್ಟರ್ ಬಂದಿದೆಯೇನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ಸ್ಟಾಲ್ ನೋಡಿದೆ, ಇದೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಆದ್ಮೇಲೆ ನೋಡಿದ್ದು. ಸೊ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನ್ಕೊಂಡು ಕ್ಯಾಮ್ರಾ ಓಪನ್ ಮಾಡಿ ನೋಡ್ತೀನಿ, ಅದ್ ಹಂಗೆ ಇದೆ. ಫುಲ್ ಭಯ ಆಗ್ಬಿಡ್ತು ನನ್ಗೆ. ಅಳು ಬರ್ತಿದೆ, ಭಯ ಆಗ್ತಿದೆ. ಇವಳು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ್ಲು. ನಾನು ಅಷ್ಟೇ ಭಯ ಆಗ್ಬಿಡ್ತು ನನ್ಗೆ. ಲೈಕ್ ನಂಗೆ ಎಷ್ಟು ಚೆನ್ನಾಗಿ ನಂಗೆ 400 ಮಗು ನನ್ ಮಗು, ನನ್ ಲವ್, ನನ್ ಮಗು ಎಲ್ಲ ನನ್ನ ಫೋನೇ ಗೈಸ್. ನಾನು ಅಷ್ಟು ಇಷ್ಟಪಟ್ಟು
ತೊಗೊಳ್ಬೇಕಂತ ತೊಗೊಂಡಿದ್ದು ನನ್ನ ಫೋನ್. ಐ ಮೀನ್ ನಮ್ಮ ಮಮ್ಮಿ ಕೊಡಿಸಿದ್ದು, ಗಿಫ್ಟ್ ಮಾಡಿತ್ತು. ನಂಗೆ ಫುಲ್ ಬೇಜಾರಾಗ್ಬಿಡ್ತು ನನಗೆ. ಆಮೇಲೆ ಏನು ಮಾಡಬೇಕು ಹೋಗಿಲ್ಲ, ಈ ಥರ ಫೋನ್ ಮಾಡಿದೆ ಒಬ್ರಿಗೆ. ಅವರು ಸರಿ iPlanet ಕಾಲ್ ಮಾಡಿ ಕೇಳ್ತೀನಿ, ಯಾಕಂದರೆ ಅವ್ರದ್ದು ಏನಾಗಿತ್ತು ಸೇಮ್ iPhone 13 Pro Max ಅಪ್ಡೇಟ್ ಮಾಡಿಬಿಟ್ಟು ಲೈಕ್ 17.7 ಏನೋ ಒಂದು ವರ್ಷನ್ ಇತ್ತು. ಅದು ಮಾಡಲೇಬೇಡಿ ಪ್ಲೀಸ್, ಆಟೋ ಅಪ್ಡೇಟ್ನ ಆಫ್ ಮಾಡ್ಕೊಳ್ಳಿ. ಐಫೋನ್ ಇರೋರು ಅದು ಗ್ರೀನ್ ಸ್ಕ್ರೀನ್ ಫುಲ್ ಅಪ್ಡೇಟ್ ಮಾಡಿ ಫುಲ್ ಹೋಗ್ಬಿಡುತ್ತೆ ಫೋನು, ಲೈಕ್ ಗ್ರೀನ್ ಸ್ಕ್ರೀನ್ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಏನಾದ್ರು ಮಾಡಿಬಿಟ್ಟಿದ್ದೀರಾ ಅಂತಂದರೆ ಜಲ್ದಿ ಹೋಗ್ಬಿಟ್ಟು iPlanet ಅಲ್ಲಿ ತೋರಿಸಿ ಅವರು ಅಪ್ಗ್ರೇಡ್ ಮಾಡಿರೋದನ್ನ ಅಪ್ಡೇಟ್ನ ತೆಗೆದ್ಬಿಟ್ಟು ನಾರ್ಮಲ್ ಕೊಡ್ತಾರೆ. ಸೊ ಅವಾಗ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ತುಂಬ ಮಾತಾಡ್ತಾಳೆ ಇವಳು, ಅವಳಿಗಿಂತ 9 years ದೊಡ್ಡವಳು. ಆ್ಯಂಡ್ ಅವಳು ಓದಿರೋ ಸ್ಕೂಲಲ್ಲಿ ನಾನು ಓದ್ಬಿಟ್ಟಿದ್ದೀನಿ. ಓಕೆ ಗಾಯ್ಸ್, ನಾನು ಮಾತಾಡ್ತಾನೆ ಹೇಳ್ತೀನಿ. ಯಾ, ಸೊ ಅಲ್ಲಿ ತನಕ ಆಯ್ತು ಕತೆ. ಆ್ಯಂಡ್ ಓಕೆ ಅಂತ ಅಂದ್ಬಿಟ್ಟು ಕತೆ ಹೇಳ್ತೀನಿ, ಕತೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು. ಅಷ್ಟರಲ್ಲಿ ಮಮ್ಮಿ ಬಂದ್ರು, ನಾನು ಅಳ್ಕೊಂಡು ಕೂತಿದ್ದೀನಿ. ಮಮ್ಮಿ ಥಾಟ್ ಇಟ್ ವಾಸ್ ಅ ಪ್ರಾಂಕ್. ಯಾ, ಮಮ್ಮಿಗೆ ಪ್ರಾಂಕ್ ಅಂತ ಅಂತೆ. ಬಂದಿದ ತಕ್ಷಣ ಲೈಕ್ ಅಳ್ತಿದ್ದೀನಿ, ಫೋನ್ ಇಟ್ಕೊಂಡಿದ್ದಾಳೆ, ಇವಳು ಬೇರೆ ವಿಡಿಯೋ ಮಾಡ್ತಿದ್ದಾಳೆ. ಸೊ ಮಮ್ಮಿ ಹಿಂಗೆ ನೋಡ್ತಾ ಇದ್ದಾರೆ, ಏನು ನೋಡ್ತಿದ್ದಾರೆ, ನಾನು ಪ್ರಾಂಕ್ ಅನ್ಕೊಂಡೆ, ಅದಕ್ಕೆ ಎಲ್ಲ ಕಡೆ ಕ್ಯಾಮ್ರಾ ಹುಡುಕ್ತಾ ಇದ್ದೀನಿ ಅಂತ ಮಮ್ಮಿ ಅನ್ಕೊಂಡು. ನಾವು ಆ್ಯಕ್ಚುಲಿ ಪ್ರಾಂಕ್ ಮಾಡೋಣ ಅಂತಿದ್ವಿ, ಬಟ್ ರಿಯಲ್ ಆಗಿ ಹೋಗ್ಬಿಟ್ಟಿದೆ. ಅದ್ ಹೇಳ್ತಾರಲ್ಲ, ನಂಗೆ ಇದಕ್ಕೆ ಗೈಸ್ ಪ್ರಾಂಕ್ ಮಾಡೋಕ್ಕೆ ಭಯ. ಏನಾದರೂ ಒಂದು ಪ್ರಾಂಕ್ ಮಾಡ್ತಾರೆ, ಇವಾಗ ತುಂಬ ಜನ ಯೂಟ್ಯೂಬರ್ಸ್ ನೋಡಿ ಏನೋ ಒಂದು ಪ್ರಾಂಕ್ ಮಾಡಿರ್ತಾರೆ, ನೆಕ್ಸ್ಟ್ ಅದು ರಿಯಲ್ ಆಗಿರುತ್ತೆ. ಸೊ ನನಗೆ ಅದಕ್ಕೆ ಏನು ಪ್ರಾಂಕ್ ಮಾಡೋಕ್ಕೂ ನನಗೆ ತುಂಬ ಭಯ ಆಗುತ್ತೆ. ಸೊ ಏನೋ ಹೇಳ್ತಿದ್ದೆ. ಸೊ ಆ ಥರ ಮಮ್ಮಿ ಬಂದರು, ನಾನು ಅಳ್ತಿದ್ದೆ. ಮಮ್ಮಿ ಏನಾಯ್ತು, ಏನೋ ದೊಡ್ಡದಾಗೋಯ್ತು, ಏನೋ ಆಯಿತು ಅನ್ಕೊಂಡ್ಬಿಟ್ರು. ನೋಡಿದ್ರೆ ಇದು ಫೋನು. ಸೊ ನಾನು ಅಳ್ತಿದ್ರೆ ಶೀಸ್ ಲೈಕ್, ಏನು ಫೋನು ಅದ್ರಲ್ಲಿ ಏನಿದೆ, ಆಯಿತು 3 ವರ್ಷ, ಇನ್ನೇನು ಎಷ್ಟು ವರ್ಷ ಬರುತ್ತೆ ಫೋನ್? 2 ವರ್ಷ. ಎಲ್ಲ ಫೋನು ಅಷ್ಟೇನೆ, ಎಂತ ಫೋನ್ ತಗೊಂಡ್ರು ಅಷ್ಟು ವರ್ಷ ಕೆಟ್ಟ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲ, ನನ್ ಫೋನು ನನ್ಗೆ ಹಂಗೆ 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 ಅಂತಂದ್ರೆ ಮನುಷ್ಯ ಒಂದ್ ಡೈಲಾಗ್ ಹೇಳ್ತಾರೆ, ಮನುಷ್ಯ ಹೋಗ್ತಾರಂತೆ, ಫೋನ್ ಇನ್ ಯಾವ ಲೆಕ್ಕ. ನಮ್ಮ ಮಮ್ಮಿ ಫಿಲಾಸಫಿ ಹೇಳ್ಕೊಂಡು ಕೂತಾರೆ. ಆಮೇಲೆ ಸೈಡ್ ಅಲ್ಲಿ ಇರ್ಕೊಂಡು ನಗ್ತಾ ಇದ್ದೀನಿ. ಹೌದಲ್ವಾ ಅಂತ ಅನ್ಕೊಂಡು ಸ್ವಲ್ಪ ಸುಮ್ಮನಾದೆ. ಅಂಡ್ ದೆನ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ಏನಾದ್ರು ಲೈಕ್ DJ ಹತ್ರ ಏನಾದ್ರು ಹೋಗಿದ್ದಾ, ಏನದು ಲೇಸರ್ ಹತ್ರ ಏನಾದ್ರು ವಿಡಿಯೋ ಮಾಡಿದ್ರಾ ಅಂತ ಕೇಳಿದ್ರು ಅವರು. ಸೊ ಹೌದು, ಈ ತರ ಇತ್ತು ಗಣೇಶ ವಿಸರ್ಜನೆ ಅಂದ್ರೆ ಅದರಿಂದಾನೇ ಹೋಗಿದ್ದು, ಅಷ್ಟು ಕೂಡ ಗೊತ್ತಿಲ್ವಾ ಅಂತ ಹೇಳ್ತಾರೆ. ನನ್ಗೆ ಗೊತ್ತೇ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಂದ್ರೆ ಹೇಳ್ಬೇಕಾನೆ. ನಾನು ಹೇಳ್ದೆ ಗೈಸ್, ನಾನು ಫಸ್ಟ್ ಅದು ಹೇಳಿದ್ದೀನಿ, ನಾನು ಮಾತು ನಂಬಿಲ್ಲ ಇವರು. ಆಮೇಲೆ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಹೌದಲ್ಲ ಅಂತ ಅಂದ್ಬಿಟ್ಟು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ವಿಡಿಯೋ ಎಲ್ಲ ನೋಡ್ತಿದ್ವಿ. ಒಂದ್ರಲ್ಲಿ ಹಿಂಗ್ ಬಂದಿದೆ, ಅದಾದ್ಮೇಲಿಂದ ಎಲ್ಲ ವಿಡಿಯೋಲು ಇದೆ ಬ್ಯಾಕ್ ಕ್ಯಾಮ್ರಲ್ಲಿ. ಅಂಡ್ ನಮ್ಮ ವಿಡಿಯೋಲಿ ಶಾರ್ಟ್ಸ್ ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಫೋಟೋ ಹಾಕ್ತೀನಿ ಹೆಂಗಾಗಿತ್ತು ಅಂತಂದ್ಬಿಟ್ಟು. ಆ್ಯಂಡ್ ವಿಡಿಯೋ ಕೂಡ ಆಮೇಲೆ ಹಾಕ್ತೀನಿ. ಮಮ್ಮಿ ಫೋನ್ ಇಲ್ಲ ಅಂದರೆ ನಾನು ಫೋನಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದೆ. ಏನಿಲ್ಲ ಗೈಸ್, ಫ್ರಂಟ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಪೋರ್ಟ್ರೇಟಲ್ಲಿ 3x ಚೆನ್ನಾಗಿದೆ. ಲೈಕ್ 3 ಕ್ಯಾಮ್ರಾ ಇರುತ್ತಲ್ವ, ಲೈಕ್ ದಿಸ್ 3 ಕ್ಯಾಮ್ರಾಸ್. ಈ ಕ್ಯಾಮ್ರಾ ಹೋಗಿದೆ. ಸೊ ಇದರಲ್ಲೇ 1x 3x ಇರೋದು ನಾರ್ಮಲ್ ಫೋನ್ದು ವಿಡಿಯೋದು ಬ್ಯಾಕ್ ಕ್ಯಾಮ್ರಾ. ಸೊ ಇದು ಹೋಗಿದೆ. ಆ್ಯಂಡ್ ಕೇಳಿದ್ವಿ ಹೆಂಗೆ ಇದನ್ನ ಚೇಂಜ್ ಮಾಡ್ಬೋದು, ಏನು ಮಾಡ್ಬೇಕು ಇದಕ್ಕೆ, ಏನಾದರೂ ಲೈಕ್ ಏನಾದರೂ ಮಾಡೋದಿದೆಯಾ ಸೆಟ್ಟಿಂಗ್ಸ್ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಲೆನ್ಸ್ ಚೇಂಜ್ ಮಾಡ್ಬೇಕಂತಂದ್ರು. ಸೊ ಒಂದೇ ಒಂದು ಲೆನ್ಸ್ ಮಾಡೋಕ್ಕಾಗಲ್ವಂತೆ, ಮಾಡಿದ್ರೆ 3 ಮಾಡ್ಬೇಕಂತ, ಯಾಕಂದರೆ ಅದೊಂದು ಫುಲ್ ಸೆಟ್ ಅಂತೆ. ಸೊ ಎಷ್ಟಾಗುತ್ತೆ ಅಂತಂದರೆ ಒಂದು 15,000 to 20,000 10,000 to 20,000 ರೇಂಜಲ್ಲಿ ಡಿಫರ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅಷ್ಟು ಬರ್ತಿಲ್ಲ ಅಂತ ಅನಿಸ್ತು ನನಗೆ, ಯಾಕಂದರೆ ಆಲ್ರೆಡಿ 13 Pro Max ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ನಾನು ತೊಗೊಂಡಿದ್ದು EMI ಅಲ್ಲಿ. ಸೊ ಎಕ್ಸ್ಟ್ರಾ ನಾವು ತುಂಬಾ ಎಕ್ಸ್ಟ್ರಾ ಕಟ್ಟಿದ್ದೀವಿ. ಆ್ಯಂಡ್ 256 GB ತೊಗೊಂಡ್ವಿ, Pro Max ಬೇರೆ ತೊಗೊಂಡ್ವಿ. ಸೊ ತುಂಬಾ ಖರ್ಚು ಮಾಡಿ ತುಂಬ ವೇಸ್ಟ್ ಮಾಡಿದ್ದೀನಿ. ನಾನು ತೊಗೊಂಡಾದ್ಮೇಲೆ ನನಗೆ ರಿಯಲೈಸೇಷನ್ ಆಯಿತು, ಲೈಕ್ ಇಷ್ಟು ವೇಸ್ಟ್ ಮಾಡಬಾರ್ದಾಗಿತ್ತು ನಾನು ಅಂತಂದ್ಬಿಟ್ಟು. ಆ್ಯಂಡ್ ಓಕೆ ಫೈನ್, ನಾವು ಮಾಡಿದ್ದೀವಿ, ಇದನ್ನ ಫುಲ್ಲು ಡಿಪ್ರಿಸಿಯೇಷನ್ ಎಲ್ಲ 0 ಆಗಿ ನೆಗೆಟಿವ್ ಆದ್ರೂ ನಾನು ಯೂಸ್ ಮಾಡಬೇಕು ಒಂದು 10-20 ವರ್ಷ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇಷ್ಟು ಬೇಗ ಹಿಂಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಈಗ ನಾನು ಫೋನ್ ಅಷ್ಟು ನೀಟಾಗಿ ನೋಡ್ಕೊಳ್ತೀನಿ ಗೈಸ್, ಮೆತ್ತಗೆ ಹಿಂಗಿರ್ತೀವಿ, ಯಾವತ್ತೂ ಬಿಸಾಕಿಲ್ಲ. ಮೆತ್ತಗೆ ಇಡೋದು, ಒರೆಸೋದು, ನನ್ನ ಕೈಯಲ್ಲಿ ಸಿಕ್ಕಿದ್ರೆ ನಾನು ಎಲ್ಲಾನು ಮಾಡಿದ್ದೆ. ಎಲ್ಲ ಅಷ್ಟೇ. ನಾನು ಯಾರಿಗಾದ್ರೂ ಕೊಡ್ಬೇಕಂದ್ರೂ ಯೋಚನೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಯಾರಿಗಾದ್ರೂ ಫೋಟೋ ಲೈಕ್ ನನಗೆ ಗೊತ್ತು ಹೆಂಗಿರ್ತಿತ್ತು ಅವಾಗ, ಲೈಕ್ ಐಫೋನ್ ಫೋಟೋ ತಗೊಬೇಕಂದ್ರೆ ಹೆಂಗಿರ್ತಿತ್ತು. ಸೊ ಯಾರಿಗಾದ್ರೂ ಫೋಟೋ ತೆಗಿಬೇಕಂದ್ರೆ ನಾನೇ ತೆಗಿತಿದ್ದೆ, ಎಲ್ಲ ಮಾಡ್ತಿದ್ದೆ. ಎಲ್ಲರೂ ಹೇಳ್ತಿದ್ದಾರೆ ದೃಷ್ಟಿ ಆಗ್ಬಿಟ್ಟಿದೆ ನಿನ್ನ ಫೋನ್ಗೆ ಅಂತ. ಬಟ್ ಯಾರು ಗೈಸ್ 13 Pro Max ಹಳ್ಳೆ ಮಾಡಲ್ಗೆ ಯಾರು ಗೈಸ್ ದೃಷ್ಟಿ ಆಗ್ತಾರೆ? ಇವಾಗ 16 ಬಂದಿದೆ, ಅದಕ್ಕೆ ಹಾಕೊಳ್ಳಿ, ನನ್ನ ಫೋನ್ಗೆ ಯಾಕೆ ಹಾಕಿದ್ರಿ? ಸೊ ನಾನು ಏನೋ ಮಾತಾಡ್ತಿದ್ದೀನಿ, ನನಗೆ ಫುಲ್ಲು ಬೇಜಾರಾಗಿ ಹತ್ಕೊಂಡು ಕೂತಿದ್ದೆ 1 hour. ಆಮೇಲೆ ಮಮ್ಮಿ ಇಟ್ಕೊಂಡು ಪರವಾಗಿಲ್ಲ ನೋಡೋಣ ಏನು ಬೇಕು. ಆಮೇಲೆ ಇವಾಗ ಹತ್ರ ನಿಂಗೆ ಒಂದು ಬಾರಿಸ್ತೀನಿ ಅಂತ ಹೇಳಿದ್ರು, ಮುಚ್ಚಿದ್ದು ದೊಡ್ಡ ನಮ್ಮಮ್ಮ ಹೊಡೆದು ಬಿಡ್ತಾರೆ ಅಂತ ಅನಿಸ್ತು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಯೋಚನೆ ಮಾಡಿದ್ವಿ, ಒಂದು ಸ್ವಲ್ಪ ಜನ ಕೇಳಿದ್ವಿ. ಸೊ ಎಲ್ಲ ಒಂದು 10,000 to 20,000 ರೇಂಜಲ್ಲಿ ಹೇಳ್ತಿದ್ದಾರೆ ಲೆನ್ಸ್ ಚೇಂಜ್ ಮಾಡೋಕ್ಕೆ. ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅಷ್ಟು ಖರ್ಚು ಮಾಡೋಕ್ಕಂತೂ ನನಗೆ ಇವಾಗ ಸೀನೇ ಇಲ್ಲ. ನಾನು ಹಂಗೆ ಯೂಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ, ಹಂಗೆ ಯೂಸ್ ಮಾಡೋಣ. ಯಾಕಂದರೆ ಅಷ್ಟು ಗೊತ್ತಾಗ್ತಿಲ್ಲ ಗೈಸ್, ಇಟ್ ಈಸ್ ಮ್ಯಾನೇಜೇಬಲ್. ಸೊ ಆಮೇಲೆ ನೋಡೋಣ ಫ್ಯೂಚರಲ್ಲಿ ಲೆನ್ಸ್ ಚೇಂಜ್ ಮಾಡೋಕ್ಕೆ ಎಲ್ಲಾದರೂ ಕಡಿಮೆಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಕಡಿಮೆಗೆ ಹೋಗಿ ಹುಡ್ಕೊಂಡು ಹೋದರೆ ಒರಿಜಿನಲ್ ಇರಲ್ಲ, ಐಫೋನ್ಗೆ ಕ್ಯಾಮ್ರಾನೇ ಮೇನು. ಸೊ ಮಿಕ್ಕಿದೆಲ್ಲ ವರ್ಕ್ ಆಗ್ತಿದೆ, ಹಂಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬಾ ಬೇಜಾರಾಗ್ತಿದೆ, ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಆ್ಯಂಡ್
ಅದೊಂದು ವಿಡಿಯೋ ಇದ್ರಿಂದ ಹಿಂಗಾಯ್ತಲ್ವಾ ಅಂತ ತುಂಬಾ ಅದು ಕೂಡ ಗೈಸ್ ಆ ಲೇಸರು ಲೈಕ್ ಅದ್ ಮೂವ್ ಆಗ್ತಿರ್ತಾರೆ ಜಸ್ಟ್ 1 ಸೆಕೆಂಡ್ ಅದ್ ಬಿದ್ದಿದ್ದು 1 ಸೆಕೆಂಡ್ಗೆ ಹಿಂಗಾಯ್ತು. ಸೊ ತುಂಬಾ ಬೇಜಾರಾಯ್ತು. ಯಾ 1 ಸೆಕೆಂಡ್ಗೆ 1 ಲೈಫ್ ಹೋಯ್ತು. ಒನ್ ಲೈಫ್, ಮೈ ಲೈಫ್, ಈ 4 ಮೈ ಕ್ಯಾಮ್ರಾ ಲೈಫ್. ಆ್ಯಂಡ್ ಡಿಕೋ ಎಲ್ಲ ಏನು ಹೇಳ್ತಿದ್ದಾಳೆ ಅಂದರೆ, ಡಿಕೋ ಐಡಿಯಾ ಕೊಡ್ತಿದ್ದಾಳೆ ಗೈಸ್. ನೀವು 3000 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಸೊ ಎಲ್ಲರೂ ಒಂದು 50 ರೂಪೀಸ್ ಫೋನ್ ಪೇ ಮಾಡಿದ್ರೆ ನನಗೆ QR ಕೋಡ್ ಇಲ್ಲ ಒಂದು 1,50,000 ಗೈಸ್ ಇದು QR ಕೋಡ್ ಹಾಕ್ಬಿಡಿ. ಯಾರು ಕೊಡಲ್ಲ ಹೋಗಲಿ. Please guys. ಸೊ 1,50,000 ಆಗುತ್ತೆ. ಸೊ 16 ಪ್ಲಸ್ ತಗೊಂಡ್ರೆ ಸಾಕು ಗೈಸ್ ಅಂತ ಹೇಳ್ತಿದ್ಲು. ಜಾರ ಯಾರು ಸೀನ್ ಅಲ್ಲ, ಅಷ್ಟೆಲ್ಲ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ರೀಸೆಂಟಾಗಿ ಸುಜಿತ್ ಗೌಡ್ರು, ನೀವು ನೋಡಿದ್ದೀರಾ ಅಂತಂದರೆ ಗೊತ್ತಿರುತ್ತೆ ವ್ಲಾಗ್ಸು. ಸೊ ಅವ್ರೇನು ಮಾಡಿದ್ರು, ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ನಾನು ಈ ಥರ ಮ್ಯಾಕ್ ಬುಕ್ ತೊಗೊಳ್ಬೇಕು ಎಡಿಟ್ ಮಾಡೋಕ್ಕೆ ಅಂತೆಲ್ಲ ಕೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಎಷ್ಟೊಂದು ಜನ ಕಾಸು ಕೊಟ್ಟರು, ಅದರಿಂದ ಮ್ಯಾಕ್ ಬುಕ್ ತೊಗೊಂಡ್ರು. ಸೊ ನಾನು ಮಮ್ಮಿಗೆ ಹೇಳ್ತಿದ್ದೆ ಅವ್ರ ಥರ ನಾವು ಮಾಡೋಣ ಅಂದರೆ ಯಾರು ನಿನ್ಗೆ ಕೊಡಲ್ಲ, ನಾವನ್ನ ಸಂಧ್ಯಾ ಬಿಟ್ರೆ ಅಂತ ಹೇಳ್ತಿದ್ರು ಮಮ್ಮಿ. ಅದಕ್ಕೆ ಗೈಸ್ ಇದು QR ಕೋಡ್ ಇದೆ ಪ್ಲೀಸ್. ಸುಮ್ಮನೆ ಜೋಕ್ ಗಾಯಿಸಿದ್ದು. ಸೊ ಯಾವತ್ತು ತುಂಬ ಬೇಜಾರಾಯಿತು. ಇವಾಗ ಸ್ವಲ್ಪ ಓಕೆ ಸುಧಾರಿಸ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ನನಗೆ ತುಂಬ ಬೇಜಾರಿದೆ. ಆಮೇಲೆ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ, ವಾರ್ನಿಂಗ್ ಅವೇರ್ನೆಸ್, ನಮ್ಮ ಲೈಫ್ ಅಪ್ಡೇಟ್ ಒಂದು ಕಡೆ, ಇನ್ನೊಂದು ಕಡೆ ನಿಮಗೂ ಅಪ್ಡೇಟ್ ಲೈಕ್ ವಾರ್ನಿಂಗ್ ಆ್ಯಂಡ್ ಪ್ರಿಕಾಷನ್ಸ್ ಕೊಡೋಣ. ನನಗಂತೂ ಇದು ಐಡಿಯಾನೇ ಇದ್ದಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆದಮೇಲೆ ಎಲ್ಲರೂ ಹೇಳ್ತಾರೆ ಹೌದು ಆಗ್ತಿತ್ತು ನಿನ್ಗೆ ಗೊತ್ತಿದ್ದಿಲ್ವಾ ಅಂತ. ಫಸ್ಟೇ ಹೇಳ್ಬೇಕಿತ್ತು ತಾನೆ, ಒಂದ್ಸತಿ ಕೂಡ ಹೇಳಿಲ್ಲ. ಇವಾಗ ಹೇಳ್ತಿದ್ದಾರೆ, ಅದಕ್ಕೆ ನಾನು ಹೇಳ್ತಿದ್ದೀನಿ. ನೀನು ಕಾಮನ್ ಸೆನ್ಸ್ ಇರಬೇಕು. ಹೌ ಇಸ್ ದಟ್ ಪಾಸಿಬಲ್ ದೀಕ್ಷಾ? ಇವಾಗ ಲೇಸರ್ ಇಂದ ಒಬ್ರೊಬ್ರು ಕಣ್ಣು ಕೂಡ ಹಾಳಾಗುತ್ತೆ. ಫೋನ್ ಕಣ್ಣು ಕ್ಯಾಮ್ರಾ. ಅವಾಗ ಏನಕ್ಕೆ ಲೇಸರ್ನ ಬಿಟ್ಟಿದ್ದಾರೆ? ಲೇಸರ್ ಏನಕ್ಕೆ ಬಿಟ್ಟಿದ್ದಾರೆ? ಲೇಸರ್ನ ಬ್ಯಾನ್ ಮಾಡಬೇಕು. ಯಾರೋ ನಿನ್ ತರ ಫೋನ್ ಎಲ್ಲ ಕಣ್ಣು ಹೋಗುತ್ತೆ ಅಂತಂದ್ರೆ ಲೇಸರ್ನ ಬ್ಯಾನ್ ಮಾಡಬೇಕು ಆಬ್ವಿಯಸ್ಲಿ. ಸೊ ಇವಾಗ ಏನು ಡಿಜೆಗೆಲ್ಲ ಹೋಗ್ತಾರೆ, ಪಾರ್ಟಿಗೆಲ್ಲ ಹೋಗ್ತಾರೆ, ಪಬ್ಗೆಲ್ಲ ಹೋಗ್ತಾರೆ, ಅವಾಗೆಲ್ಲ ಎಷ್ಟು ವಿಡಿಯೋ ಮಾಡ್ತಾರೆ. ಅಂಡ್ ಕಾಲೇಜಲ್ಲಿ ಡಿಜೆ ನೈಟ್ ಇತ್ತು, ಎಲ್ಲ ಕಾನ್ಸರ್ಟ್ಸ್ಗೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಡಿಜೆ ಲೈಟ್ಸ್ ಇರುತ್ತೆ, ಅಲ್ಲೆಲ್ಲ ವಿಡಿಯೋ ಮಾಡ್ತಾರೆ. ಲೇಸರ್ ಮಾತ್ರ ಇರಲ್ವಾ? ಸೊ ಓಕೆ, ಲೇಸರ್ ಏನಕ್ಕೆ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಲೇಸರ್ನ ಬ್ಯಾನ್. ಸೊ ಗೈಸ್ ಹುಷಾರಾಗಿರಿ. ಆ ತರ ಎಲ್ಲ ನಿಮ್ಗೆ ಲೇಸರ್ ಆ ತರ ಇದೆ ಅಂತಂದ್ರೆ ಸ್ವಲ್ಪ ಕ್ಯಾಮ್ರಾ ಹುಷಾರಾಗಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಅಂಡ್ ಆಕ್ಚುಲಿ ನಮ್ಮ ಅಕ್ಕ ಕ್ಯಾಮ್ರಾ ಲೆನ್ಸ್ಗೆ ಒಂದು ಪ್ರೊಟೆಕ್ಷನ್ ಹಾಕಿದ್ಲು, ಅದು ಬಿಚ್ಚಿ ಕಿತ್ತಾಕ್ ಬಿಸಾಕಿಲ್ಲ, ಅದಾಗದೆ ಕಿತ್ತೋಗಿದ್ದು ಒಂದೇ ಕೂಡ ಇದಿಲ್ಲ ಗೈಸ್. ನಾನು ಏನು ಮಾಡಿಲ್ಲ. ಏನಕ್ಕೆ ಅದು ಹಾಕಿದಿಲ್ಲ ಅಂತಂದ್ರೆ, ಯಾಕಂದ್ರೆ ಎಷ್ಟೊಂದು ಐಫೋನ್ ಅಲ್ಲಿ ಬಂದ್ಬಿಟ್ಟು ಲೇಸರ್ ಬೀಮ್ ಪ್ರೊಟೆಕ್ಷನ್ ಹಾಕಿರ್ತಾರೆ, ಅದು ಬೇರೆ ಹಾಕಿದ್ಲು. ಲೇಸರ್ ಬೀಮ್ ಎಲ್ಲ ಇದ್ದಿಲ್ಲ, ಅದು 100 ರೂಪಾಯಿ. ಅದು ಅಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗಿದಾಗ ಅದು ಚೆನ್ನಾಗಿ ಕಾಣ್ತಿತ್ತು ಅಂತ ಹಾಕಿದೆ. ಅದ್ ನೋಡ್ರೆ ನಾನು ಏನು ಮುಟ್ಟೆ ಇಲ್ಲ, ಅದಾಗದೆ ಹೊಡೆದೋಯ್ತು ಒಂದು. ಅಂಡ್ 2 ಇತ್ತು, ಸರಿ ಹಂಗೆ ಯೂಸ್ ಮಾಡ್ತಿದ್ದೆ. ಅದು ಕ್ಲಾರಿಟಿನೇ ಹೋಗ್ಬಿಡ್ತಿತ್ತು, ಗಲೀಜಾಗಿ ಬರ್ತಿತ್ತು, ಸರಿ ಅಂತ ತೆಗ್ಬಿಸಾಕಿದೆ. ಸೊ ಗೈಸ್ ಅದೇನ್ ಪ್ರೊಟೆಕ್ಟ್ ಮಾಡ್ತಿದ್ದಿಲ್ಲ, ಅದು ನಾರ್ಮಲ್ ಪ್ಲಾಸ್ಟಿಕ್, ಅದು ಲೇಸರ್ ಪ್ರೊಟೆಕ್ಷನ್ ಎಲ್ಲ ಇಲ್ಲ. ಕಾಸು ಕೊಡು ಕಾಸು. ಸೊ ಗೈಸ್ ಅಷ್ಟೇ. ಏನ್ ಇಷ್ಟ ಆಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಐಫೋನ್ ತಗೊಳ್ಳೋಣ. ಹೊಸ ಐಫೋನ್ ಎಲ್ಲ ಸೀನ್ ಇಲ್ಲ, ಇದ್ರಲ್ಲೇ ಹೊಡಿತಾರೆ ನನಗೆ ಎಲ್ಲರೂ. ಆಲ್ರೆಡಿ ಗೊತ್ತಾ ಗೈಸ್, ನಾನು ಈ ಫೋನ್ ತಗೊಂಡಾಗನೇ ಎಷ್ಟು ಹೇಟ್ ಬಂದಿತ್ತು ಗೊತ್ತಾ ನನಗೆ. ಲಿಟ್ರಲಿ ಎಲ್ಲರೂ ಏನಕ್ಕೆ ತಗೊಂಡೆ, ಕಾಸು ವೇಸ್ಟ್ ಮಾಡಿದೆ. ನಮ್ಮ ಮಮ್ಮಿಗೆ ಎಲ್ಲರೂ ಬೈಯೋದು, ನಮ್ಮ ಅಮ್ಮಗೆ ಎಲ್ಲರೂ ಬೈಯೋದು ಬಂದ್ಬಿಟ್ಟು. ನಮ್ಮ ಮಮ್ಮಿ ದುಡ್ದಿರೋದು, ನಮ್ಮ ಮಮ್ಮಿ ಕಾಸು, ನಮ್ಮ ಮಮ್ಮಿ ಇಷ್ಟ, ನನಗೆ ಗಿಫ್ಟ್ ಕೊಟ್ಟಿರೋದು. ಎಲ್ಲರೂ ಬಂದ್ಬಿಟ್ಟು ನಮ್ಮ ಅಕ್ಕ ಬೇಡ ಅಂತ ಹೇಳಿದ್ದು. ಅದೇ ಏನಕ್ಕೆ ನಮ್ಮ ಅಮ್ಮ ಕೊಡ್ಸಿದ್ದು ಅಂತಂದ್ರೆ, ಅದು ಯಾವತ್ತಿಂದ ನಮ್ಮ ಅಕ್ಕ 10th ಫಿನಿಶ್ ಮಾಡಿದಾಗ ಐಫೋನ್ ಎಷ್ಟು ಮಸ್ತ್ ಇವಳು ನಾನು ಮಾತಾಡುವಾಗ ಅಡ್ಡ ಬರ್ತಾಳೆ, ಆಮೇಲೆ ನಾನು ಮರ್ತೋಗ್ಬಿಡ್ತೀನಿ. ಆಯ್ತು ಹೇಳು. ನಿಂಗೆ ಈ ತರ ನೋಡು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಬಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದೊಂದಿನ ಹೋಗ್ಬಿಟ್ಟು ಅದೇ ದಿನ ಎಲ್ಲ ಚೆಕ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಅಂದ್ರೆ ನಾವು ತಗೊಂಡಿದ್ದು. ಐಫೋನ್ ಚಿಕ್ಕ ಐಫೋನ್ ಇರೋವಾಗಿಂದಾನು ನನ್ಗೆ ಇಷ್ಟ ಆಯ್ತು. ಬಟ್ ನನ್ಗೆ ಬಟ್ ನನಗೆ ಅಷ್ಟು ಕಾಸು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನು ಅಷ್ಟು ಕಾಸು ಖರ್ಚು ಇಟ್ಸ್ ನಾಟ್ ಕಂಜೂಸ್, ಇಟ್ಸ್ ಸಮಥಿಂಗ್ ಎಲ್ಸ್. ಇಟ್ಸ್ ಕಾಲ್ಡ್ ಯೋಚನೆ ಮಾಡಿ ಸ್ಪೆಂಡ್ ಮಾಡ್ತೀವಿ. ಸೊ ನಮ್ಮ ಮಮ್ಮಿಗೆ ಹೇಳ್ತಾನೆ ಇದ್ದೆ ನನಗೆ ಈ ಥರ ಇಷ್ಟ ಅಂತ ಅಂದ್ಬಿಟ್ಟು. ಸೊ ಕೊಡ್ಸೋಣ ಅಂತ ಇದ್ರು. ಆ್ಯಂಡ್ ನಾನು ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ ಗೈಸ್, ಬೇಡ 1 ಲಕ್ಷ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮಮ್ಮಿಗೆ ಇಷ್ಟ ಆಗ್ಬಿಡ್ತು, ನಮ್ಮ ಮಮ್ಮಿಗೆ ಇಷ್ಟ ಆಯಿತು, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ಲೈಕ್ EMI ಆಪ್ಷನ್ಗೆ ತೊಗೊಂಡ್ವಿ. ಕ್ರೆಡಿಟ್ ಕಾರ್ಡ್ ಬೇಕಿತ್ತು. ಸೊ ಸ್ವಲ್ಪ ಜನ ಲೈಕ್ ಗೊತ್ತಿರೋರ್ನೆಲ್ಲ ಕೇಳಿದ್ರೆ ಇಲ್ಲ ಅಂತ ಓಲ್ ಮಾಡಿದ್ರು, ಇಟ್ಕೊಂಡು ಕೂಡ. ಅವಾಗ ನಮ್ಮ ಅಮ್ಮಗೆ ಫುಲ್ ಉರಿದೋಯ್ತು. ಅದಕ್ಕೆ ಚಾಲೆಂಜ್, ನಮ್ಮಮ್ಮ ಹತ್ರ ಚಾಲೆಂಜ್ ಮಾಡೋಕೆ ಹೋಗ್ಬಾರ್ದು ಗೈಸ್, ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಶಿ ಗಾಟ್ ಮೀ. ಸೊ ಬೆಸ್ಟ್ ಗೈಸ್. I mean like no evil eyes for me and my mom. ಉಂಡೆ ಹಾಕಬೇಕು, ಯಾಕಂದ್ರೆ ಆಲ್ರೆಡಿ ಎಲ್ಲರೂ ನನಗೆ ನಮ್ಮ ಮಮ್ಮಿ ರಿಲೇಶನ್ಶಿಪ್ಗೆ ಕಣ್ಣಾಗ್ತಾರೆ, ಫ್ರೆಂಡ್ಸ್ ಥರ ಇದ್ದೀವಿ, ಏನೂ ಅನ್ನಲ್ಲ ನಮ್ಮ ಮಮ್ಮಿ ಹಂಗೆ ಹಿಂಗೆ ಅಂತ. ಸೊ ಪ್ಲೀಸ್ ನೋ evil eyes. And this was all about my iPhone and my damaged lens. I am in pain.
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಮೇಕ್ ಮೀ ಹ್ಯಾಪಿ ಗೈಸ್. ಯಾ Keep waiting till our next vlog. Bye.